ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇಂದಿನ ವಿಶೇಷತೆ ಅಂದರೆ ಕನ್ನಡ ಮೀಡಿಯಂ ವರ್ಸಸ್ ಇಂಗ್ಲೀಷ್ ಮೀಡಿಯಂ. ಓಕೆನಾ? ಏನಪ್ಪ ವಿಶೇಷತೆ ಅಂದರೆ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಅಂದರೆ ಕನ್ನಡ ಮಾಧ್ಯಮದ ಸ್ಪರ್ಧಾರ್ಥಿಗಳಾಗಿರಬಹುದು, ಹಾಗೆ ಇಂಗ್ಲೀಷ್ ಮೀಡಿಯಮ್ನ ಸ್ಪರ್ಧಾರ್ಥಿಗಳಾಗಿರಬಹುದು. ಏನು ಇವತ್ತು ವಿಶೇಷತೆ ಅಂದರೆ DSRTC ವರ್ಸಸ್ NCERTC. ಏನಪ್ಪ ಅಂದರೆ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಸ್ಪರ್ಧಾ ಮಿತ್ರರ ಹತ್ರ ಒಂದು ಸೆಟ್ಟು DSRTC ಪುಸ್ತಕ ಇರಬೇಕು. ಹಾಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾರೆಲ್ಲ ಓದ್ತಾ ಇದ್ದೀರಲ್ಲ ಅವ್ರ ಹತ್ರ NCERTC ಪುಸ್ತಕಗಳು ಒಂದು ಸೆಟ್ ಇರಬೇಕು. ಯಾಕೆ ಇವತ್ತು ಈ ಟಾಪಿಕನ್ನು ತೊಗೊಂಡೆ ಅಂತ ಅಂದರೆ 90 ಅಲ್ಲ 60% ಆಫ್ ದ ಮಾರ್ಕ್ಸ್ ಬಂದು ನಮ್ಮ ಬೇಸಿಕ್ ಬುಕ್ಸಿಂದ ಕವರ್ ಆಗುತ್ತೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಎಕ್ಸಾಮನ್ನು ತಗೊಳ್ಳಿ, ಆ ಎಕ್ಸಾಮಲ್ಲಿ ಶೇಕಡವಾರು 60% ಮಾರ್ಕ್ಸನ್ನು ಈ DSRTC ಪುಸ್ತಕಗಳು ಹಾಗೆ NCERTC ಪುಸ್ತಕಗಳಿಂದ ಕವರ್ ಆಗಿರುತ್ತೆ. ಯಾಕೆ ಇದನ್ನು ಇವತ್ತು ಟಾಪಿಕ್ ಚೂಸ್ ಮಾಡಿಕೊಂಡೆ ಅಂದರೆ ನಾನು ಏನಪ್ಪ ಅಂದರೆ ಒಂದು 90% ಏನು ಸ್ಪರ್ಧಾ ಮಿತ್ರರ ಹತ್ರ ಓದೋಕ್ಕೆ ಬಂದಿರ್ತಾರೆ, ಆ್ಯಕ್ಚುಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡೋಕ್ಕೆ ಬಂದಿರ್ತಾರೆ. ಅವ್ರ ಹತ್ರ ಪುಸ್ತಕಗಳು ಇಟ್ಕೊಂಡಿರೋದಿಲ್ಲ. ಬೆರಳೆಣಿಕೆ ಮಾತ್ರ ಏನು ಈ DSRTC ಪುಸ್ತಕಗಳನ್ನು ಸ್ಟಡಿ ಮಾಡಿರ್ತಾರೆ, NCERTC ಪುಸ್ತಕಗಳನ್ನು ಸ್ಟಡಿ ಮಾಡಿರ್ತಾರೆ. ಯಾರು DSRTC ಮತ್ತು NCERTC ಪುಸ್ತಕಗಳನ್ನು ಸ್ಟಡಿ ಮಾಡಿ ನಂತರ ಆಥರ್ ಪುಸ್ತಕಗಳನ್ನು ಸ್ಟಡಿ ಮಾಡ್ತಾರಲ್ಲ ಅವ್ರು ಯಶಸ್ಸನ್ನು ಕಂಡಿದ್ದಾರೆ. ಓಕೆನಾ? ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈಗ ನಾನು ಚಂದ್ರಲೇವಟ್ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಮೊನ್ನೆ ಧಾರವಾಡ ಹೋಗಿದ್ದೆ. ಅಲ್ಲಿನ ವಿದ್ಯಾರ್ಥಿಗಳ ಹತ್ರ ನೋಡಿದಾಗ 90% ಆಫ್ ಸ್ಟೂಡೆಂಟ್ಸ್ ಹತ್ರ ನಮ್ಮ ಬೇಸಿಕ್ ಬುಕ್ಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಯಾವುದೇ ಒಂದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬೇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬೇಸನ್ನು ನಾವು ಎಷ್ಟು ಸ್ಟ್ರಾಂಗ್ ಆಗ್ತೀವೋ ಪಿಲ್ಲರ್ಗಳು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ, ಮನೆ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ? ಅದೇ ಕಾರಣದಿಂದ ನೀವು ಬೇಸಿಕ್ ಪುಸ್ತಕಗಳನ್ನು ಕಂಪಲ್ಸರಿ ಸ್ಟಡಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಆನಂತರ ಬೇಸಿಕ್ ಬುಕ್ಸ್ಗಳನ್ನು ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ಯಾವ ವಿಡಿಯೋದಲ್ಲಿ ಯಾವ ಆಥರ್ ಪುಸ್ತಕಗಳು, ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ ಯಾವುದು ಓದಬೇಕು, ಎಕನಾಮಿಕ್ಸ್ಗೆ ಯಾವುದು ಓದಬೇಕು, ಮತ್ತು ಸೈನ್ಸ್ಗೆ ಯಾವುದು ಓದಬೇಕು, ಸೋಷಿಯಾಲಜಿಗೆ ಯಾವುದು ಓದಬೇಕು ಅಂತ ಕನ್ನಡ ಮೀಡಿಯಮ್ಗೂ ಹೇಳ್ತೀನಿ ಸಪ್ರೇಟಾಗಿ, ಮತ್ತು ಇಂಗ್ಲೀಷ್ ಮೀಡಿಯಮ್ಗೂ ಹೇಳ್ತೀನಿ. ಅಂದರೆ ನನ್ನ ಕ್ವಾಲಿಟಿ ಪುಸ್ತಕಗಳು ಮಾತ್ರ ಹೇಳ್ತಾ ಹೋಗ್ತೀನಿ. ಅದನ್ನು ಮಿಸ್ಗೈಡ್ ಅಂತ ಏನು ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಹತ್ರನೂ ಏನಿರಬೇಕು ಅಂದರೆ DSRTC ಪುಸ್ತಕಗಳಿರಬೇಕು, ಹಾಗೆ NCERTC ಪುಸ್ತಕಗಳಿರಬೇಕು. ಯಾಕಂದರೆ ಶೇಕಡವಾರು 60% ಅಲ್ಲೇ ಬರುತ್ತೆ. ಮತ್ತು ಇನ್ನೊಂದು, ಯಾಕಂದರೆ ನೀವು ಬೇಸಿಕ್ಗೆ ಯಾಕೆ ಅಷ್ಟೊಂದು ಮಹತ್ವ ಕೊಡಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ಎಕ್ಸಾಮ್ಸನ್ನು ನೋಡಿ, ಕರ್ನಾಟಕ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ಸನ್ನು ತೊಗೊಳ್ಳಿ, ಯಥಾಸ್ಥಿತಿಯಾಗಿ ನೀವು ಸ್ಟೇಟ್ ಸಿಲೆಬಸ್ಸಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಥವಾ NCERTCಯಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನೇ ಚಾಚು ತಪ್ಪದೆ ಕ್ವಶನ್ ಅರೈಸ್ ಆಗಿರುತ್ತೆ. ಬಟ್ ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ, ಅಲ್ಲೇ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೇ ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ. ನೀವು ಸಂಪೂರ್ಣವಾಗಿ ಚೆನ್ನಾಗಿ ಓದಿದ್ದೆ ಆದರೆ ನೀವು 60% ಮಾರ್ಕ್ಸನ್ನು ನೀವು ಏನು ಪಡ್ಕೊಳ್ತೀರ. ನೆಕ್ಸ್ಟು ಇನ್ನೇನಪ್ಪ ವಿಶೇಷತೆ ಅಂದರೆ ಜೊತೆಗೆ ಬೇಸಿಕ್ ಬುಕ್ಸ್ಗಳ ಜೊತೆಗೆ ನೀವು ಆಥರ್ ಬುಕ್ಸನ್ನು ಓದಲೇಬೇಕಾಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮೊದಲಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಬೇಸಿಕ್ ಬುಕ್ಸ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾಳೆ ವಿಡಿಯೋ ಮಾಡಬೇಕಾದ್ರೆ ತಮಗೆ ಫೇಮಸ್ ಆಥರ್ಸು ಯಾವ ಪುಸ್ತಕದಿಂದ ಯಾವ್ದು ಪುಸ್ತಕ ವೇಟೇಜ್ ಇದೆ ಅಂತ ನಾನು ಮಾಹಿತಿ ಕೊಡ್ತೀನಿ. ಮತ್ತು ಯಾವುದೇ ಈಗ ನೋಡಿ, ಚಂದ್ರಲೇವಟ್ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಧಾರವಾಡದಲ್ಲಿ ನಾನು ಮೊನ್ನೆ ಜನವರಿ 1ಕ್ಕೆ ಹೋಗಿದ್ದೆ, ಧಾರವಾಡದಲ್ಲಾಗಿರ್ಬೋದು, ವಿದ್ಯಾರ್ಥಿಗಳ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂದರೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ, ಯಾವ ರೀತಿ ಆಗುತ್ತೆ, ಮತ್ತು ಇನ್ನು ಯಾವೆಲ್ಲ ನೋಟಿಫಿಕೇಷನ್ಸ್ ಬಗ್ಗೆನೇ ಅವ್ರಿಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಕಾಲಹರಣ ಮಾಡ್ಕೊಂಡು ಸುತ್ತಾಡ್ತಾ ಇನ್ನು ಎಕ್ಸಾಮ್ ಮುಂದೆ ಇದೆ, ಇನ್ನು ಯಾವುದು ನೋಟಿಫಿಕೇಷನ್ಸ್ ಇಲ್ಲ. ಹೌದ್ರಿ, ಲೋಪ ಇದೆ, ಇಲ್ಲ ಅಂತ ಹೇಳಿಲ್ಲ. ಸರ್ಕಾರದಲ್ಲಿ ಲೋಪ ಇದೆ ನೋಡಿ. ಗೊಂದಲ, ಟೀಗೆ ಹೋಗಿರ್ತಾರೆ, ಟೀ ಬ್ರೇಕಲ್ಲಿ ಮಗ ಇನ್ನು 384 KS ಏನಾಗಬಹುದು, ಅಥವಾ ಇದೇನಾಗ್ಬೋದು, 56% ರಿಸರ್ವೇಷನ್ ಏನಾಗಬಹುದು, ಮತ್ತು ಅನ್ವಾಂಟೆಡ್ ವಿಷಯದ ಬಗ್ಗೆನೇ ಚರ್ಚೆ ಮಾಡ್ತಾ ಕೂತಿರ್ತಾರೆ. ಓಕೆನಾ? ಅದನ್ನೆಲ್ಲ ಬಿಟ್ಟು ನೋಟಿಫಿಕೇಷನ್ಸ್ 100% ಆಗುತ್ತೆ, ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ನೀವೇನು ಮಾಡಬೇಕಂದ್ರೆ ಯುದ್ಧಕ್ಕೆ ರೆಡಿಯಾಗಿ ಯಾವಾಗಲೂ ಏನು ಕತ್ತಿ ಮಸದ್ಕೊಂಡು ನಿಂತಿರಬೇಕು, ಅಂದರೆ ಶತ್ರುಗಳನ್ನ ಹೊಡೆದು ಉರುಳಿಸೋದಕ್ಕೆ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಸತತವಾಗಿ ಏನು ಅಭ್ಯಾಸ ಮಾಡಿ. ಮತ್ತು ಜೊತೆಗೆ ನೀವು ಯಾರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದೀರಲ್ಲ, ಯಾರು ಆರ್ಟ್ಸ್ ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು,
ಗ್ರೂಪ್ ಸಿಗಾದರೆ ಕಮ್ಯುನಿಕೇಷನ್ಗೆ ವೆರಿ ಇಂಪಾರ್ಟೆಂಟನ್ನು ಕೊಡಿ. ಬಿಕಾಸ್ ಅಲ್ಲಿ ಕಂಪ್ಯೂಟರ್ ಇರುತ್ತೆ 30 ಮಾರ್ಕ್ಸ್ಗಿರುತ್ತೆ, ಇಂಗ್ಲೀಷ್ ಇರುತ್ತೆ 35 ಮಾರ್ಕ್ಸ್ಗಿರುತ್ತೆ, ಮತ್ತು ಸಾಮಾನ್ಯ ಪೇಪರ್ ಇರುತ್ತಲ್ಲ ಅಂದರೆ GS ಇರುತ್ತಲ್ಲ, ಆ GS ಅಲ್ಲಿ ನಿಮಗೆ ಅಲ್ಲಿ ಫೋಕಸ್ ಆನ್ ಯಾವುದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆಗಿರಬಹುದು, ಮತ್ತು ಮೇನ್ಲಿ ಫೋಕಸ್ ಆನ್ ಆ್ಯಪ್ಟಿಟ್ಯೂಡ್. ಓಕೆನಾ, ಅದರಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಆಪ್ಟಿಟ್ಯೂಡ್ನ ಫೋಕಸ್ ಮಾಡಿ. ಯಾವಾಗಲೂ ನೀವು ಅದೇ ಹಿಸ್ಟ್ರಿ, ಅದೇ ಜಿಯೋಗ್ರಫಿ, ಅದೇ ಪೊಲಿಟಿ ಓದ್ತಾ ಇರ್ತೀರಾ. ಸೈನ್ಸ್ ಹುಡುಗರು ಟ್ಯಾಕಲ್ ಮಾಡ್ಕೊಂಡು ಹೋಗ್ತಾರೆ, ನಿಮ್ಮನ್ನು ಹಿಂದೆ ಹಾಕ್ತಾರೆ. ಅವ್ರ ಸ್ಕೋರ್ ನಾನು ನೋಡ್ತಾ ಇದ್ದೀನಿ, ಸ್ಕೋರ್ ತುಂಬ ಹೈ ಆಗ್ತಾ ಇದೆ, ಯಾಕೆ ನೀವು ಸಫರ್ ಆಗ್ತಾ ಇದ್ದೀರಾ? ನಾನಾ ರೀಸನ್ಸ್ ಇರುತ್ತೆ. ಬಟ್ ನೀವು ಯಾವುದು ಡಿಫಿಕಲ್ಟಿ ಅನ್ನೋ ಸಬ್ಜೆಕ್ಟ್ಸ್ ಇರುತ್ತೆ ಅದಕ್ಕೆ ಫೋಕಸ್ ಮಾಡಿ. ಓಕೆನಾ, ಯಾವುದಕ್ಕೆ ಮತ್ತು ನೋಟಿಫಿಕೇಷನ್ಸ್ ಯಾವಾಗಲಾದರೂ ಆಗಿರಲಿ, ನೋಟಿಫಿಕೇಷನ್ ಆಗೇ ಆಗುತ್ತೆ, 100% ನೋಟಿಫಿಕೇಷನ್ಸ್ ಆಗೇ ಆಗುತ್ತೆ. ಸತತವಾಗಿ ನೋಟಿಫಿಕೇಷನ್ಸ್ ಎಲ್ಲ ಆಗುತ್ತೆ. PSI ಆಗುತ್ತೆ, PC ಆಗುತ್ತೆ, SD ಆಗುತ್ತೆ, FD ಆಗುತ್ತೆ, ಗ್ರೂಪ್ C ಆಗುತ್ತೆ, ಗ್ರೂಪ್ B ಆಗುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗುತ್ತೆ. ಎಲ್ಲ ನೋಟಿಫಿಕೇಷನ್ಸು ಕಾದು ಕುಳಿತುಕೊಂಡಿದ್ದಾವೆ. ಸ್ವಲ್ಪ ಗೊಂದಲಗಳಿದ್ದಾವೆ. ಓಕೆನಾ, ಅದಕ್ಕೆ ಕಿವಿ ಕೊಡದೆ ನೀವು ಯುದ್ಧಕ್ಕೆ ರೆಡಿ ಆಗಿ. ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಟೈಮ್ ವೇಸ್ಟ್ ಯಾವ ರೀತಿ ಮಾಡ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಯಾಕೆ ಡೈಲಿ ನೋಡ್ತಾ ಇದ್ದೀನಿ ಪ್ರೋಸೆಸ್ ಯಾವ ರೀತಿ ಇದೆ. ಟೀ ಬ್ರೇಕಿಗೆ ಹೋದರೆ 2 ರಿಂದ 3 ಅವರ್ ಅಲ್ಲೇ ಹೋಗುತ್ತೆ. ಮತ್ತು ಅನ್ವಾಂಟೆಡ್ಗೆ ಎಲ್ಲ ವೇಸ್ಟ್ ಮಾಡ್ತಾ ಇರ್ತೀರಿ. ಎಲ್ಲ ಇರಬೇಕು, ಒಂದು 10% ಇರ್ರಿ. ಓಕೆನಾ, ಕಾಲಹರಣ ಒಂದು ನಿಮಗೆ ಬೋರ್ ಆಗಿರುತ್ತೆ, ಸತತವಾಗಿ ಹೋಗಿ ರಿಲ್ಯಾಕ್ಸೇಷನ್ ಬೇಕೇ ಬೇಕಾಗುತ್ತೆ, ಪ್ರತಿಯೊಬ್ಬನಿಗೂ ಬೇಕೇ ಬೇಕಾಗುತ್ತೆ. ಆ ಕಾರಣದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ ನಿಮ್ಮ ಯಶಸ್ಸನ್ನು ನಾನು ಕಾಯ್ತಾ ಕೂತಿರ್ತೀನಿ. ನಿಮ್ಮ ಯಶಸ್ಸೇ ನನ್ನ ಯಶಸ್ಸು. ಹಾಗೆ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿರ್ತೀನಿ. ಏನನ್ನು ಓದಬೇಕು, ಏನು ಓದಬಾರ್ದು, ಈ ಪ್ರೆಸೆಂಟ್ ಸಿನಾರಿಯೋ ಏನಾಗಿದೆ, ಮಾರ್ಕೆಟನ್ನು ಯಾವ ರೀತಿ ಏನೇನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಹೇಳ್ತೀನಿ. ದಿನ ನಾನು ವೀಡಿಯೋಸು ಇನ್ನೊಂದೊಂದು ಅಪ್ಲೋಡ್ ಆಗ್ತಾ ಇರುತ್ತೆ. ನಾನು ಸರಿಯಾದ ಮಾರ್ಗದರ್ಶನ ಕೊಡ್ತೀನಿ. ಓಕೆನಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನನ್ನ ನಂಬರನ್ನು ಬೇಕಿದ್ದರೆ ನೋಟ್ ಮಾಡ್ಕೊಳ್ಳಿ. ಯಾವುದೇ ಟೈಮಲ್ಲಿ ನೀವು ಕಾಲ್ ಮಾಡಿ, ನಿಮ್ಮ ಜೊತೆ ನಾನು ಸಹಕಾರ ಕೊಡ್ತೀನಿ ಅಂತ. ನನ್ನ ನಂಬರ್ ಬಂದು 9900092915. ಇದು ನನ್ನ ಮೊದಲು. ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನನಗೊಂದು ಮೆಸೇಜ್ ಮಾಡಿ, ತಾವೆಲ್ಲಿಂದ ಮಾಡ್ತಾ ಇದ್ದೀರಾ ಏನು ಅಂತ ಒಂದು ಮೆಸೇಜ್ ಮಾಡಿದ್ದಾದಮೇಲೆ ನನಗೆ ಮಾಹಿತಿ ಕೊಡಿ. ಓಕೆನಾ, ನಾನು ನಿಮಗೆ ಕನ್ವರ್ಸೇಷನ್ ಮಾಡ್ತೀನಿ. ಏನೆಲ್ಲ ಮಾಡಬೇಕು, ಯಾವ ರೀತಿ ಓದಬೇಕು, ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ. ಓಕೆನಾ, ಯಾವುದೇ ರೀತಿ ಗೊಂದಲವನ್ನು ಇಟ್ಕೋಬೇಡಿ. ನೋಟಿಫಿಕೇಷನ್ ಯಾವಾಗ ಬೇಕಾದರೂ ಆಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ರೂಮರ್ಸ್ ಆಗ್ತಾನೆ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಯಶಸ್ಸು ಏನು ಕಡೆ ಇರಬೇಕಂದ್ರೆ ಸ್ಟಡಿ ಕಡೆನೇ ಇರಬೇಕು. ನಿಮ್ಮ ಯಶಸ್ಸು ಏನು ಫೋಕಸನ್ನು ಓನ್ಲಿ ಗೋಲ್ ಅಷ್ಟೇ. ನೀವು ಬಂದಿರೋದೇನಕ್ಕೆ, ಸ್ಟಡಿ ಮಾಡೋದಕ್ಕೆ. ನಿಮ್ಮ ತಂದೆ ತಾಯಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಓದಿಸ್ತಿರ್ತಾರೆ. ಅದನ್ನು ನೀವು ನೆನಪಿಟ್ಕೊಂಡು ಸತತವಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.